ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ನನ್ನ ಚಾನಲ್ನ ಈಗಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ಸ್ಪೆಷಲ್ ಆಗಿ ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನೊಂದು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಆಗಿರೋದ್ರಿಂದ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ತಪ್ಪಿದರೆ ಪ್ಲೀಸ್ ಕ್ಷಮಿಸಿ ಅಂತ ಕೇಳ್ಕೊಳ್ತಾ, ಈ ವ್ಲಾಗಲ್ಲಿ ನಮ್ಮ ಮನೆಯ ಯುಗಾದಿ ಹಬ್ಬದ ಸ್ಪೆಷಲ್ ನೀರುಬೇವು ಮಾಡೋದು ಹೇಗೆ ಮತ್ತು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಬನ್ನಿ. ನಮ್ಮ ಮನೆಯ ಯುಗಾದಿ ಹಬ್ಬದ ಸ್ಪೆಷಲ್ ನೀರುಬೇವು ಮಾಡುವ ವಿಧಾನ ಹಾಗೂ ಬೇಕಾಗಿರುವ ಸಾಮಗ್ರಿಗಳು: ಸಣ್ಣದಾಗಿ ಹೆಚ್ಕೊಂಡಿರುವ ಮಾವಿನಕಾಯಿ, ಬೇವಿನ ಹೂವು, ಹುಣಸೆಹಣ್ಣು, ಒಣಕೊಬ್ಬರಿ, ಕಲ್ಸಕ್ಕರೆ, ಪುಟಾಣಿ, ಗೋಡಂಬಿ, ದ್ರಾಕ್ಷಿ, ಬೆಲ್ಲ ಹಾಗೂ ಗೇರುಬೀಜ. ಮಾಡುವ ವಿಧಾನ: ಮೊದಲಿಗೆ ಸಪ್ರೇಟಾಗಿ ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿರಬೇಕು. ನಂತರ ನೆನೆಸಿಟ್ಟಿರೋ ಅಂಥ ಹುಣಸೆಹಣ್ಣಿನ ಚೆನ್ನಾಗಿ ಒಂದು ಮಡಿಕೆ ಅಥವಾ ಪಾತ್ರೆಯಲ್ಲಿ ಸೋದಿಸ್ಕೋಬೇಕು. ನಾವು ಮುಂಚೆಯಿಂದನೂ ಯುಗಾದಿ ಹಬ್ಬಕ್ಕೆ ಮಡಿಕೆಯಲ್ಲೇ ಮಾಡೋದು, ಸೊ ಹಾಗಾಗಿ ನಾವು ಮಡಿಕೆಯಲ್ಲೇ ನೀರುಬೇವು ಮಾಡ್ತಾಯಿದ್ದೀವಿ. ನಂತರ ಬೆಲ್ಲವನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಆಮೇಲೆ ಸೋದಿಸ್ಕೊಂಡಿರುವ ಹುಣಸೆಹಣ್ಣಿನ ರಸದಲ್ಲಿ ಕಲ್ಸಕ್ಕರೆ ಹಾಗೂ ಒಣ ಕೊಬ್ಬರಿಯನ್ನು ಮಿಕ್ಸ್ ಮಾಡ್ಕೊಂಡಿರುವ ಪೌಡರನ್ನು ಸೇರಿಸ್ಕೊಂಡು ಚಮಚದಿಂದ ಚೆನ್ನಾಗಿ ಕಲಸಿ, ನೆಕ್ಸ್ಟ್ ಬೆಲ್ಲ ಕುಟ್ಟಿ ಪುಡಿ ಮಾಡಿರುವ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕಲಸಿ, ಆಮೇಲೆ ರೆಡಿ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್, ಗೋಡಂಬಿ, ಗೇರುಬೀಜ, ದ್ರಾಕ್ಷಿ, ಸಣ್ಣದಾಗಿ ಹೆಚ್ಕೊಂಡಿರೋ ಮಾವಿನಕಾಯಿ ಹಾಗೂ ಬೇವಿನ ಹೂವು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ನೀರುಬೇವಿನ ಥಿಕ್ನೆಸ್ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರೆಡಿ ಮಾಡಿದರೆ ಆಯಿತು. ಯುಗಾದಿ ಹಬ್ಬದ ಸ್ಪೆಷಲ್ ನೀರುಬೇವು ಸವಿಯಲು ಸಿದ್ಧ. ಥ್ಯಾಂಕ್ ಯು.